ಕೋಲ್ಕತ್ತಾದಲ್ಲಿ ಮಧ್ಯರಾತ್ರಿ ಹೈಡ್ರಾಮವೇ ಕ್ರಿಯೇಟ್ ಆಗಿದೆ. ದೇಶದಲ್ಲಿ ಭಾರಿ ಸೌಂಡ್ ಮಾಡ್ತಾ ಇದೆ ಈ ಬಿಗ್ ಸಿನಿಮಾ. ಕೋಲ್ಕತ್ತಾದಲ್ಲಿ ಮಧ್ಯರಾತ್ರಿ ಹೈಡ್ರಾಮಾ ಶುರುವಾಗಿದೆ. ದೇಶದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಬಿಗ್ ಸಿನಿಮಾ. ಕೋಲ್ಕತ್ತಾದಲ್ಲಿ ತಡರಾತ್ರಿ ಅಗ್ನಿಕನ್ಯೆ ದೀದಿ ಹೈಡ್ರಾಮಾ ಕ್ರಿಯೇಟ್ ಮಾಡಿರುವುದು. ಫಲಿತಾಂಶಕ್ಕೆ ದಿನಗಣನೆ ಬಾಕಿ ಇರುವಾಗಲೇ ಯುದ್ಧ ಸಾರೋದಕ್ಕೂ ಮುಂದಾಗಿದ್ದಾರೆ ದೀದಿ. ಮಮತಾ ಬ್ಯಾನರ್ಜಿ ಅವರು ಈಗ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ಆಯಿತು. ಅದಾದ ನಂತರದಲ್ಲಿ ಭಾರಿ ಹೈಡ್ರಾಮವನ್ನ ಕ್ರಿಯೇಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿಮಗೆ ಗೊತ್ತಿದೆ, ಎಲ್ಲೋ ಒಂದು ಕಡೆ ಆತಂಕನ, ಭಯನ ಅಥವಾ ಸೋಲ್ತೀವಿ ಅನ್ನುವಂಥ ಬೇಸರನ, ಅಸಮಾಧಾನನ ಅರ್ಥ ಆಗ್ತಿಲ್ಲ. ಆದರೆ EVM ಯಂತ್ರಗಳನ್ನು ಇರಿಸಲಾಗಿರುವ ಸ್ಟ್ರಾಂಗ್ ರೂಮ್ಗಳನ್ನು ಅಕ್ರಮವಾಗಿ ತೆರೆಯಲಾಗಿದೆ ಅನ್ನೋದಾಗಿ ಆರೋಪಿಸಿ ಪಶ್ಚಿಮ ಬಂಗಾಳದ ಪ್ರಸ್ತುತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಡರಾತ್ರಿ ಪ್ರತಿಭಟನೆಯನ್ನು ನಡೆಸಿದರು. ತಾವು ಸ್ಪರ್ಧೆ ಮಾಡಿದಂತಹ ಭವಾನಿಪುರ ಕ್ಷೇತ್ರದ ಮತ ಎಣಿಕೆ ಕೇಂದ್ರವಾದ ಸಖಾವತ್ ಮೆಮೋರಿಯಲ್ ಸ್ಕೂಲ್ ಬಳಿ ಮಮತಾ ಬ್ಯಾನರ್ಜಿ ಅವರು ಸ್ವತಃ ಭೇಟಿ ನೀಡ್ತಾರೆ. ಅದಾದ ನಂತರದಲ್ಲಿ 4 ಗಂಟೆಗಳ ಕಾಲ ತಂಗಿ ಪ್ರತಿಭಟನೆಯನ್ನು ನಡೆಸಿರೋದು. ಅಂದರೆ EVM ಯಂತ್ರಗಳನ್ನು ಇರಿಸಲಾಗಿರುವ ಸ್ಟ್ರಾಂಗ್ ರೂಮ್ಗಳನ್ನು ಅಕ್ರಮವಾಗಿ ತೆಗೆದುಬಿಟ್ಟಿದ್ದಾರೆ. ಜೊತೆಗೆ ಟ್ಯಾಪರಿಂಗ್ ಕೂಡ ಸಂಚು ರೂಪಿಸಿದ್ದಾರೆ ಅಂತ, ಹಾಗೆ ರೂಮ್ ಒಳಗೆ ಅಪರಿಚಿತ ವ್ಯಕ್ತಿಗಳಿದ್ದಾರೆ ಅಂತ ಆರೋಪಿಸಿದ್ದಾರೆ. EVM ಟ್ಯಾಪರಿಂಗ್ ಆರೋಪ ಮಾಡಿದ್ದಾರೆ ದೀದಿ. ಮಧ್ಯರಾತ್ರಿ 4 ಗಂಟೆಗಳ ಕಾಲ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸಖಾವತ್ ಮೆಮೋರಿಯಲ್ ಶಾಲೆಗೆ ರಾತ್ರಿ 8 ಗಂಟೆ 15 ನಿಮಿಷಕ್ಕೆ ಭೇಟಿ ನೀಡಿ ಮಧ್ಯರಾತ್ರಿ 12 ಗಂಟೆವರೆಗೂ ಅಲ್ಲೇ ಮೊಕ್ಕಾಮು ಹೂಡಿದ್ದಾರೆ, ಆರೋಪಿಸಿದ್ದಾರೆ. TMC ವಿರುದ್ಧ EVM ಟ್ಯಾಪರಿಂಗ್ ಸಂಚಾಗಿದೆ ಅಂತ. ಈಗ EVM ಟ್ಯಾಪರಿಂಗ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಏನು TMCಗೆ ವೋಟ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಆ ವೋಟು ಬೇರೆ ಪಕ್ಷಕ್ಕೆ ಹೋಗುವಂತೆ ಹ್ಯಾಕಿಂಗ್ ಮಾಡಲಾಗುವಂಥ ಪ್ರಾಸೆಸ್ಸನ್ನು EVM ಟ್ಯಾಪರಿಂಗ್ ಅಂತಾರೆ. ಇದನ್ನ ಮಾಡಿದ್ದಾರೆ ಅಂತ ದೀದಿ ಈಗ ಆಕ್ರೋಶ ಹೊರಹಾಕಿರೋದು. ಬಿಜೆಪಿ ಹಾಗೂ ಚುನಾವಣಾ ಸಿಬ್ಬಂದಿಯ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ. ವಿರೋಧಿಗಳು ಸೇರಿ ಮತಯಂತ್ರವನ್ನು ಬದಲಾವಣೆ ಮಾಡ್ತಿದ್ದಾರೆ, ಮತಯಂತ್ರ ಕಳ್ಳತನ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಪ್ರತಿಭಟನೆಗೆ ಮುಂದಾಗಿದ್ರು ಮಮತಾ. ಸ್ಟ್ರಾಂಗ್ ರೂಮ್ ಸುರಕ್ಷಿತ CCTV ಕೆಲಸ ಮಾಡ್ತಿದೆ, ಆರೋಪದಲ್ಲಿ ಹುರುಳೇ ಇಲ್ಲ ಅಂತ ಚುನಾವಣಾ ಆಯೋಗ ಹೇಳಿದೆ. ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಿದೆ ಅಂತ ಆಯೋಗ ಹೇಳ್ಕೊಂಡಿದೆ. ಇನ್ನು ಸೋಲಿನ ಭೀತಿಯಿಂದ ಮಮತಾಗೆ ಮತಿಭ್ರಮಣೆ ಆಗಿಬಿಟ್ಟಿದೆ ಅಂತ ಬಿಜೆಪಿ ಹೇಳಿಕೆಯನ್ನ ಕೊಟ್ಟಿದೆ. ಯಾಕಂತ ಹೇಳಿದ್ರೆ, ಈಗ ಪಂಚರಾಜ್ಯಗಳ ಎಲೆಕ್ಷನ್ ಆದ ನಂತರದಲ್ಲಿ ಬಹಳ ತಲೆ ಕೆಡಿಸ್ಕೊಂಡು ಅಥವಾ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕುತೂಹಲ ಮೂಡಿಸ್ತಾ ಇರೋದು ಒಂದು ಪಶ್ಚಿಮ ಬಂಗಾಳ ಆದರೆ ಮತ್ತೊಂದು ತಮಿಳುನಾಡು. ಬಟ್ ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವ ಭಾರಿ ಹೈಡ್ರಾಮಾ ನೋಡ್ತಾ ಇದ್ರೆ, ಯಾಕಂತ ಹೇಳಿದ್ರೆ ಈಗ ಸ್ಟ್ರಾಂಗ್ ರೂಮ್ ಅಂತಂದ್ರೆ ಎಲ್ಲ ಕಡೆ ಭದ್ರತಾ ಪರ್ಪಸ್ ಇರುತ್ತೆ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಟಿರ್ತಾರೆ. ಸ್ಟ್ರಾಂಗ್ ರೂಮ್ ಅಂದರೆ ಲಾಕ್ ಹಾಕಿರ್ತಾರೆ, ಜೊತೆಗೆ CCTV ಕ್ಯಾಮ್ರಾವನ್ನು ಕೂಡ ಹಾಕಿರ್ತಾರೆ. ಬಟ್ ಮಮತಾ ದೀದಿ ಅವರಿಗೆ ಯಾವ ಉನ್ನತ ಮೂಲದಿಂದ ಮಾಹಿತಿ ಬಂತೋ ಗೊತ್ತಿಲ್ಲ. ಆಲ್ ಆಫ್ ದಿ ಸಡನ್ 8 ಗಂಟೆ 15 ನಿಮಿಷಕ್ಕೆ ನಿನ್ನೆ ದಿನ ಹೋಗ್ತಾರೆ, 12 ಗಂಟೆಗಳ ಕಾಲ ಕುಳಿತುಕೊಳ್ತಾರೆ. ಇಲ್ಲ, ಏನೋ ಸರಿ ಇಲ್ಲ, ಇಲ್ಲಿ EVM ಟ್ಯಾಪರಿಂಗ್ ಆಗ್ತಾ ಇದೆ ಅನ್ನೋದಾಗಿ ಆರೋಪಿಸಿದ್ದಾರೆ. ಬಟ್ ಎಲ್ಲ ಪಾರದರ್ಶಕವಾಗಿದೆ, ನಾವೇನು ಮುಚ್ಚುಮರೆ ಮಾಡ್ತಾ ಇಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಸೋಲಿನ ಭೀತಿಯಿಂದ ಮಮತಾಗೆ ಮತಿಭ್ರಮಣೆ ಆದಂತೆ ಕಾಣಿಸ್ತಾ ಇದೆ ಅಂತ ಕಾಲೆಳೆಯುವ ಕೆಲಸ ಮಾಡಿದ್ದಾರೆ.